ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಜು ಅಂತ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡ್ತಿದ್ದೀನಿ. ಅಂದರೆ ಅದು ಸ್ಟಡಿ ಆಲ್ಮೋಸ್ಟ್ ಸ್ಟಡಿ ಮಾಡೋರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಪ್ರೀವಿಯಸ್ ವೀಡಿಯೋಸ್ನ ಯಾರಾದರೂ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅಕಸ್ಮಾತ್ ಹೊಸ್ದಾಗಿ ಏನಾದರೂ ಈ ಸರ್ತಿ ಏನಾದರೂ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ. ಈ ಸರ್ತಿ ಏನು 2026ರಲ್ಲಿ ನೋಟಿಫಿಕೇಷನ್ಸ್ ಏನಾಗಿತ್ತಲ್ಲ CPC ಮತ್ತು DR, ಸೊ ಅದ್ರ ರಿಲೇಟೆಡು ಅಂದರೆ ಪ್ಯಾಕ್ಸ್ ಬಿಟ್ಟಿದ್ದಾರೆ. ಇನ್ನೂ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿಲ್ಲ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಬಟ್ ಇನ್ನು 1 or 2 ಮಂತ್ಸಲ್ಲಿ 100% ಆಗುತ್ತೆ. ಸೊ ಅದ್ರದ್ದು ಕಟಪ್ ಅಂದರೆ ಇಂಥ ಜಿಲ್ಲೆಗೆ ಹಾಕ್ಬೇಕಂತ ಒಂದು ಐಡಿಯಾ ಇರಲ್ಲ. ಯಾವುದಾದ್ರು ಜಿಲ್ಲೆಗೆ ಹಾಕ್ಬಿಟ್ಟು ಲಾಸ್ಟ್ ಟೈಮು ಸೆಲೆಕ್ಷನ್ ಆಗಲಾರ್ದೆ ಹೊರಗೆ ಉಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಅಂಥವ್ರಿಗೆ ಈ ಸರ್ತಿ ಯೂಸ್ ಆಗಲಿ ಅಂತ ಅಂದರೆ ಈ ನೋಟಿಫಿಕೇಷನ್ಸ್ ಆಗೋದ್ರೊಳಗಡೆ ಅದನ್ನು ನೀವು ನೋಡಿಕೊಂಡು ಪ್ರಿಪೇರ್ ಆಗಿದ್ದರೆ ಮತ್ತು ನಿಮ್ಮ ಕ್ಯಾಸ್ಟಿಗೆ ಎಲ್ಲಿ ವೇಕೆನ್ಸಿ ಇರುತ್ತೆ ಅಲ್ಲೇ ಅಪ್ಲೈ ಮಾಡಿಬಿಟ್ಟು ಸೆಲೆಕ್ಷನ್ ಆಗೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ತುಂಬ ಓದೋದು ಮುಖ್ಯ ಅಲ್ಲ, ತುಂಬ ಹಾರ್ಡ್ ವರ್ಕಿನ ಜೊತೆಗೆ ಒಂದು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ಲಕ್ ಕೈ ಹಿಡಿಬೇಕಂತಾರಲ್ಲ. ಸೊ ಲಕ್ ಏನಂತಂದರೆ ಈ ಥರ ಥಿಂಕ್ ಮಾಡಿಬಿಟ್ಟು ಅಪ್ಲಿಕೇಶನ್ಸ್ ಹಾಕೋದು. ಅಂದರೆ ಯಾವ ಡಿಸ್ಟ್ರಿಕ್ಕಿಗೆ ಹಾಕಬೇಕು ಮತ್ತು ಅಲ್ಲಿ ವೇಕೆನ್ಸಿ ಇದೆ ಇಲ್ಲ ಅಂತ ನೋಡ್ಕೊಂಡು ಹಾಕೋಬೇಕು. ಈ ಥರ ಥಿಂಕ್ ಮಾಡಿಬಿಟ್ಟು ಯಾರು ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಅವ್ರು ಸೆಲೆಕ್ಷನ್ ಆಗಿರ್ತಾರೆ. ಸಮ್ಟೈಮ್ಸ್ ನೀವು ತುಂಬ ಓದಿರ್ತೀರ ಬಟ್ ಸೆಲೆಕ್ಷನ್ ಆಗಿರಲ್ಲ. ನಿಮಗಿಂತ ಕಡಿಮೆ ಮಾರ್ಕ್ಸ್ ಇರೋ ಸೆಲೆಕ್ಷನ್ ಆಗಿರ್ತಾನೆ, ನಿಮ್ಮ ಮುಂದೆ ಬಿಲ್ಡಪ್ ಕೊಡ್ಕೊಂಡು ಅಡ್ಡಾಡ್ತಿರ್ತಾನೆ. ಸೊ ನಿಮಗೆಲ್ಲ ಫೀಲ್ ಆಗ್ತಿರ್ತೈತಿ. ಬಟ್ ಒಂದು ಬೇಜಾರು ಏನಂತಂದರೆ ನಿಮಗೆ ಸಾಮರ್ಥ್ಯ ಇದ್ದರೂ ಕೂಡ ನೀವು ಸೆಲೆಕ್ಷನ್ ಆಗಿರಲ್ಲ ಬಿಕಾಸ್ ಆಫ್ ದ ರೀಸನ್ ನೀವು ಮಾಡ್ತಕ್ಕಂಥ ಮಿಸ್ಟೇಕ್ಸು. ಸೊ ಹಂಗಾಗಿ ಜೆನ್ಯೂನಾಗಿ ಓದ್ಬಿಟ್ಟು ಯಾರೆಲ್ಲ ಹಿಂದೆ ಉಳ್ಕೊಂಡಿರ್ತಾರಲ್ಲ, ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ವೀಡಿಯೋಸ್ ಮಾಡ್ತಿದ್ದೀನಿ. ನೀವೇನು ಹೇಳ್ತಿರಲ್ಲ ಆ ರಿಲೇಟೆಡೇ ವೀಡಿಯೋ ಮಾಡ್ತಿದ್ದೀನಿ. ಕಮೆಂಟ್ ಹಾಕಿರಿ ನೀವು, ಅದೇ ಥರ ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ಇವಾಗ ನೀವೇನಾದರೂ ಆ ಪ್ರೀವಿಯಸ್ ವೀಡಿಯೋದಲ್ಲಿ ಪ್ರತಿಯೊಂದು ಡಿಸ್ಟಿಕ್ದು ಹೇಳಿದ್ದೀನಿ. ನೀವೇನಾದರೂ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಒಂದು ಸರ್ತಿ ವಿಸಿಟ್ ಮಾಡಿಬಿಟ್ಟು ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿರ್ತಿಲ್ಲ ಅಲ್ಲಿ ನೋಡ್ಬಿಟ್ಟು ಅಪ್ಲೈ ಮಾಡಿ. ಸೊ ಈ ಸರ್ತಿ DRನ ಹಾವೇರಿಗೆ ಏನಾದರೂ ಅಪ್ಲಿಕೇಶನ್ಸ್ ಹಾಕ್ಬೇಕು ಅಂದ್ಕೊಂಡಿದ್ರೆ, ಹಾವೇರಿಗೆ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ಬೇಕಂತ ಅಂದ್ಕೊಂಡಿದ್ರೆ ಸೊ ಈ ವಿಡಿಯೋ ಅವರಿಗೆ ತುಂಬಾ ಯೂಸ್ ಆಗುತ್ತೆ. ಹಾವೇರಿಯಲ್ಲಿ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಥವಾ ನಿಂತಿತ್ತು ಹಿಂದಿನ ಸರ್ತಿ, ಈ ಸರ್ತಿ ಎಷ್ಟು ನಿಲ್ಬೋದು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಪ್ರೀವಿಯಸ್ ಎಷ್ಟು ನಿಂತ್ಕೊಂಡಿರುತ್ತೆ ಅಂತ ಅದನ್ನೆಲ್ಲ ಕಟಪ್ನ ತಕ್ಕೊಂಡು, ಅಂದರೆ ಲಾಸ್ಟ್ ಟೈಮ್ ಎಷ್ಟು ನಿಂತ್ಕೊಂಡಿತ್ತಲ್ಲ ಅದನ್ನೇ ಕಟಪ್ ತಗೊಂಡು ನಾನು ಇದನ್ನು ಮಾಡಿಬಿಟ್ಟು ನಿಮ್ಗೆ ಹೇಳ್ತಿದ್ದೀನಿ. ಸೊ ಹಾವೇರಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರೆ GM, ಅಂದರೆ ನೀವು GMಗೆ ಆಯ್ಕೆ ಆಗ್ಬೇಕಂತ ಅಂದ್ಕೊಂಡಿದ್ರೆ ಹಾವೇರಿಯಲ್ಲಿ 80 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸೊ 80 ಮಾರ್ಕ್ಸ್ ತೆಗೆದ್ರೆ GM ಲಾಸ್ಟ್ ಟೈಮ್ ಕಟಪ್ ನಿಂತ್ಕೊಂಡಿದ್ದು. ಅದೇ ಥರ ಕೆಟಗರಿ ಫಸ್ಟಿಗೆ ನಿಂತ್ಕೊಂಡಿದ್ದು ಎಷ್ಟಂದರೆ 76.25. ಅದೇ ಥರ 2Aದವರಿಗೆ ಎಷ್ಟು ನಿಂತ್ಕೊಂಡಿತ್ತು ಅಂದರೆ 77.5. ಅದೇ ಥರ 2B ಅವ್ರಿಗೆ 72.75ಗೆ ನಿಂತ್ಕೊಂಡಿತ್ತು. ಅದೇ ಥರ 3Aದವ್ರಿಗೆ 79.25ಗೆ ನಿಂತ್ಕೊಂಡಿತ್ತು. ಅದೇ ಥರ ಥರ್ಡ್ B ಏನಾದರೂ ಆಗಿದ್ದರೆ ಅವರಿಗೆ 79.75ಗೆ ಥರ್ಡ್ Bಗೆ ಕಟಪ್ ನಿಂತ್ಕೊಂಡಿತ್ತು. ಮತ್ತು SC ಏನಾದರೂ ಆಗಿದ್ದರೆ 74.25 SC ಕ್ಯಾಟಗರಿ ಹೊಂದಿದ್ರೆ. ಅಕಸ್ಮಾತ್ ನೀವೇನಾದರೂ ST ಕ್ಯಾಟಗರಿ ಹೊಂದಿದ್ರೆ 79.25. ಸೊ ಇಷ್ಟೊಂದು ಹೈಯೆಸ್ಟ್ ಕಟಪ್ಪು ನಿಂತ್ಕೊಂಡಿದೆಯಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಈಗ ಹೊಸ್ದಾಗಿ ಏನಾದರೂ ವೀಡಿಯೋಸ್ ನೋಡ್ತಿದ್ರೆ ಸೊ ಇಷ್ಟು ಮಾರ್ಕ್ಸ್ ತೆಗಿವಾಗ ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಸೊ ಅದು ರಾಂಗು. ಯಾಕಂದರೆ ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ ಬರ್ದೋರಿಗೆ ಗೊತ್ತಿರುತ್ತೆ, ಎಕ್ಸಾಮ್ ತುಂಬಾ ಈಸಿ ಇತ್ತು. ಸೊ ನೀವು ಯಾವ್ರೇಜಾಗಿ ಓದಿದ್ರೂ 70-75 ಮಾರ್ಕ್ಸ್ ತೆಗಿತಕ್ಕಂಥ ಅವಕಾಶ ಇತ್ತು ಅದರಲ್ಲಿ, ಆ ಎಕ್ಸಾಮಲ್ಲಿ. ಯಾಕಂದರೆ ಕಟ್ ಆಫ್ ಕಡಿಮೆ ನಿಂತ್ಕೊಂಡಿತ್ತು. ಸೊ ಹಂಗಾಗಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಾರ್ಕ್ಸ್ ಏನಾದರೂ ಕ್ವಶನ್ ಪೇಪರ್ ಟಫ್ ಇತ್ತಂದರೆ ತುಂಬಾ ಕಡಿಮೆ ಮಾರ್ಕ್ಸ್ ನಿಲ್ತಕ್ಕಂಥ ಅವಕಾಶ ಇರುತ್ತೆ. ಮತ್ತು ನಿಮ್ಮ ಇರ್ತಕ್ಕಂಥ ರಿಸರ್ವೇಷನ್ ಬೇರೆ ಹತ್ರ ಇಲ್ಲ ಅಂತಂದರೆ ಅಲ್ಲೇನಾದರೂ ನೀವು ಅಪ್ಲೈ ಮಾಡಿದರೆ 100% ನೀವು ಆಯ್ಕೆ ಆಗೇ ಆಗ್ತೀರಾ. ಸೊ ಈ ಸರ್ತಿ ನೀವು ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಾವು ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ. ಅಂದರೆ ಯಾವ ಜಿಲ್ಲೆಗೆ ಹಾಕಿದರೆ ಶೇಪು, ನಾವು ಹೊಸ್ದಾಗಿ ಅಪ್ಲೈ ಮಾಡ್ತಿದ್ದೀವಿ ಬಟ್ ಈ ಸರ್ತಿ ನಾವು ಈ ಜಾಬ್ನ ಕ್ಲಿಯರ್ ಮಾಡ್ಕೊಲೇಬೇಕು ಸರ್, ತುಂಬ ಕಷ್ಟ ಆಗ್ತಿದೆ, ತುಂಬ ನೋವು ಅನುಭವಿಸ್ತಿದ್ದೀವಿ, ಈ ಸರ್ತಿ ನಾವು ಕಾಕಿ ಹಾಕ್ಕೊಳ್ಬೇಕು ಮತ್ತು ಯೂನಿಫಾರ್ಮ್ ಹಾಕ್ಕೊಂಡೇ ನಮ್ಮ ತಂದೆ ತಾಯಿ ಮುಂದೆ ಹೋಗ್ಬೇಕು ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ 100%. ನಾನು ಅಂಥವ್ರಿಗೆ ಮ್ಯಾಕ್ಸಿಮಮ್ಮು ಎಫರ್ಟ್ ಹಾಕ್ಬಿಟ್ಟು ನಾನು ಆಯ್ಕೆ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಉದ್ದೇಶ ಏನಂತಂದರೆ ಜೆನ್ಯೂನಾಗಿ ಯಾರೆಲ್ಲ ಓದ್ಕೊಂಡು ಹಿಂದೆ ಉಳ್ಕೊಂಡಿರ್ತಾರಲ್ಲ ಅವರು ಆಯ್ಕೆ ಆಗಬೇಕು. ಯಾಕಂದರೆ ಕೆಲವೊಬ್ಬರು ಈ ಥರ ಅವರು ಹೊಂದಿರತಕ್ಕಂಥ ರಿಸರ್ವೇಷನ್ನು ಮತ್ತು ಅವರು ಕೆಲವೊಂದು ಡಿಸ್ಟಿಕಲ್ಲಿ ಹಾಕ್ಬಿಟ್ಟು ಅವ್ರು ಲಕ್ಕಿಂದ ಸೆಲೆಕ್ಷನ್ ಆಗಿಬಿಟ್ಟು ಪಾಪ ಜೆನ್ಯೂನಾಗಿ ಓದಿರೋರು ಮುಂದೆ ಬಿಲ್ಡಪ್ ಕೊಟ್ಕೊಂಡು ಅಡ್ಡಾಡ್ತಿರ್ತಾರೆ. ಸೊ ಹಂಗಾಗಿ ಅಂಥವ್ರಿಗೆ ಕೂಡ ಇದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋಸ್ ಮಾಡ್ತಿದ್ದೀನಿ. ಸೊ ಈ ಥರ ಕಟಾಪು ಹಾವೇರಿ ಡಿಸ್ಟಿಕಲ್ಲಿ ನಿಂತ್ಕೊಂಡಿತ್ತು. ಸೊ ಯಾರ ಬಗ್ಗೆನೂ ನೆಗೆಟಿವ್ ಮಾಡಿದಿರಾ 100% ಚೆನ್ನಾಗಿ ಹೋದರೆ ನೀವು ಕೂಡ ಆಯ್ಕೆ ಆಗ್ತೀರಾ. ಪ್ರತಿಯೊಂದು ಡಿಸ್ಟಿಕ್ದು ನಾನು ಕಟಪ್ ಹಾಕಿರ್ತೀನಿ. ಮತ್ತು ಇದರಲ್ಲಿ ನೀವು ಇನ್ನೊಂದು ಡೌಟ್ ಬರ್ಬೋದು ನಿಮ್ಗೆ, ಹಾವೇರಿ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ಬೇಕು ಅಂದ್ಕೊಂಡ್ವಿ, ಹಾವೇರಿ ಡಿಸ್ಟಿಕ್ ಕಟಪ್ ತಿಳ್ಕೊಂಡ್ವಿ, ಬಟ್ ಸರ್ ನಮ್ಮ ಹತ್ರ ಕನ್ನಡ ಮೀಡಿಯಮು ರೂರಲ್ಲು ಇದೆ ಹೆಂಗೆ ಸರ್ ಅಂತಂದರೆ, ಈಗೇನು ಹೇಳಿದೆಲ್ಲ ಮಾರ್ಕ್ಸು ಅದಕ್ಕಿಂತ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸು
ಕಟ್ ಆಫ್ ಕಡಿಮೆ ನಿಲ್ಬೋದು ಕನ್ನಡ ಮೀಡಿಯಮ್ ಅಥವಾ ರೂರಲ್ ಏನಾದರೂ ನೀವು ರಿಸರ್ವೇಷನ್ ಹೊಂದಿದ್ರೆ. ಅದು ಬಿಟ್ಟರೆ ಮತ್ತು ನಾರ್ಮಲಾಗಿ ನಾನು ಹೇಳಿದ್ರೆ ಇಷ್ಟೇ ನಿಲ್ಲುತ್ತೆ. ಮತ್ತು ಇನ್ನೂ ಒಂದು ಡೌಟ್ ಬರ್ಬೋದು, ಪಿ ಡಿ ಪಿ ಹೊಂದಿದ್ರೆ. ಪಿ ಡಿ ಪಿ ಅವ್ರದ್ದು ಎಕ್ಸಾಕ್ಟಾಗಿ ಹೇಳಕ್ಕೆ ಬರಲ್ಲ, ಯಾಕಂದರೆ ಅಲ್ಲಿ ಬೀಳ್ತಕ್ಕಂಥ ಅಪ್ಲಿಕೇಶನ್ಸ್ ಅಂದರೆ ಪಿ ಡಿ ಪಿ ಯಾರು ಹೊಂದಿರ್ತಾರೋ ಅವ್ರವ್ರಿಗೆ ಕಾಂಪಿಟೇಷನ್ ಇರುತ್ತೆ. ಅಕಸ್ಮಾತ್ ಯಾರು ಪಿ ಡಿ ಪಿ ಅವರು ಹಾಕಿಲ್ಲ, ಅಲ್ಲಿ ವೇಕೆನ್ಸಿ ಒಂದಿದೆ, ನೀನು ಒಬ್ಬನೇ ಹಾಕಿದರೆ ನೀನು 30 ಮಾರ್ಕ್ಸ್ ತೆಗೆದ್ರು ನೀನೇ ಆಯ್ಕೆ ಆಗ್ತೀಯ. ಸೊ ಈ ಥರ ಪಿ ಡಿ ಪಿ ಅವರು ಕಟ್ ಆಫ್ ಆಗಿರುತ್ತೆ. ಮತ್ತು ಅದೇ ಥರ ಎಕ್ಸ್ ಸರ್ವಿಸ್ ಮ್ಯಾನ್ ಇದೆಲ್ಲ ಅವ್ರ ಕಟ್ ಆಫ್ನು ಹೇಳೋಕ್ಕಲ್ಲ. ಅವ್ರದ್ದು ಕೂಡ ಅವ್ರದ್ದು ಫಿಕ್ಸ್ಡ್ ಇಷ್ಟಂತ ವೇಕೆನ್ಸಿ ಬಿಟ್ಟಿರ್ತಾರಲ್ಲ, ಸೊ ಅವರು ಎಷ್ಟು ವೇಕೆನ್ಸಿ ಹಾಕ್ತಾರಲ್ಲ ಅವ್ರವ್ರಿಗೆ ಕಾಂಪಿಟೇಷನ್ ಇರುತ್ತೆ. ಸಮ್ಟೈಮ್ಸ್ ಯಾರೂ ಹಾಕಿಲ್ಲ, ನೀವು ಮಾತ್ರ ಹಾಕಿದ್ರೆ ಅಂದರೆ ನೀವು ಎಷ್ಟು ಮಾರ್ಕ್ಸ್ ತೆಗೆದು ಸೆಲೆಕ್ಷನ್ ಆಗುತ್ತೆ. ಯಾವ್ರೇಜಾಗಿ ಎಷ್ಟು ತೆಗಿಬೋದು ಅಂತಂದರೆ ಒಂದು 55 to 60 ಮಾರ್ಕ್ಸ್ ತೆಗೆದ್ರೆ ಅವ್ರು 100% ಎಕ್ಸ್ ಸರ್ವಿಸ್ ಮ್ಯಾನ್ ಸೆಲೆಕ್ಷನ್ ಆಗ್ತಾರೆ. ಸೊ ಇದಾಗಿತ್ತು ಹಾವೇರಿ ಡಿಸ್ಟಿಕ್ಕು. ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಪ್ರತಿಯೊಂದು ಡಿಸ್ಟಿಕ್ ಹೇಳಿರ್ತೀನಿ. ಚೆನ್ನಾಗಿ ಓದಿರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ಒಂದು ಪ್ರಾಪರಾಗಿ ಪ್ಲಾನಿಂಗ್ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ನೀವು ಅಂದ್ಕೊಂಡಿರ್ತಕ್ಕಂಥ ಜಾಬ್ನ ನಿಮ್ದು ಹಾಕ್ಸ್ಕೊಳ್ರಿ. ಬಾಯ್.